ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಿಂದ ಇದೀಗ ಅಧಿಕೃತವಾಗಿ ಅಶ್ವಿನಿಯ ಆಪ್ತ ಧ್ರುವಂತ್ ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಗಿಲ್ಲಿಯ ಆಸೆಯಂತೆ ಬಿಗ್ ಬಾಸ್ ಮನೆಯಿಂದ ಔಟ್ ಆದಂತ ಧ್ರುವಂತ್ ಗಳಗಳನೆ ಅತ್ತ ಅಶ್ವಿನಿ. ಏನಿದ್ರ ಅಪ್ಡೇಟ್? ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಅಪ್ಡೇಟ್ ಆಯ್ತು, ಯಾಕೆ ಧ್ರುವಂತ್ ಅವರು ಹೊರಗೆ ಬಂದ್ರು ಮತ್ತು ಗಿಲ್ಲಿಯ ಆಸೆ ಏನಾಗಿತ್ತು, ಇವೆಲ್ಲವನ್ನ ನೋಡೋಣ. ಅದಕ್ಕೆ ನಮ್ಮ ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, 108ನೇ ದಿನ ಇವತ್ತು. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಮಿಡ್ ಡೇ ಎಲಿಮಿನೇಷನ್ ಇದೆಯಲ್ಲ, ಅದು ಅತ್ಯಂತ ಟ್ವಿಸ್ಟ್ ಇತ್ತು, ಟರ್ನ್ಗಳಿತ್ತು, ಜೊತೆಗೆ ಅತ್ಯಂತ ಕುತೂಹಲ ಎಲ್ಲರಲ್ಲೂ ಇತ್ತು. ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬಹುದು, ಅದರಲ್ಲಿ ಮುಖ್ಯವಾಗಿ ರಕ್ಷಿತಾ, ಗಿಲ್ಲಿ, ಅಶ್ವಿನಿ, ರಘು, ಧ್ರುವಂತ್ ಮತ್ತು ಕಾವ್ಯ ಎನ್ನುವಂತ 6 ಸದಸ್ಯರು ನಾಮಿನೇಟ್ ಆಗಿದ್ರು. ಮಿಡ್ ಡೇ ಎಲಿಮಿನೇಷನ್ ಆಗ್ಲಿಕ್ಕೆ ನಾಮಿನೇಟ್ ಆಗಿದ್ರು. ಯಾಕಂದ್ರೆ ಈ 6 ಜನರ ಸದಸ್ಯರ ಪೈಕಿ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕಿತ್ತು ಮತ್ತು 5 ಬಿಗ್ ಬಾಸ್ ನ ಫೈನಲ್ ತಲುಪಿ ಟೋಟಲ್ 6 ಜನರು ಬಿಗ್ ಬಾಸ್ ಫೈನಲ್ ಇರ್ತಾರೆ ಎನ್ನುವಂತಹ ಒಂದು ಮುಖ್ಯ ಅಂಶ ಕೂಡ ಇದಿತ್ತು. ಹಾಗಾಗಿ ರಾತ್ರಿ ಸರಿಸುಮಾರು 11ವರೆಗೆ ಸ್ಟಾರ್ಟ್ ಆದಂತ ಈ ಮಿಡ್ ಡೇ ಎಲಿಮಿನೇಷನ್, ಅಂದ್ರೆ ನಿನ್ನೆ ರಾತ್ರಿ ಸ್ಟಾರ್ಟ್ ಆದಂತ ಈ ಮಿಡ್ ಡೇ ಎಲಿಮಿನೇಷನ್ ರಾತ್ರಿ 1 ಗಂಟೆ ತನಕ ಮುಂದುವರಿತು ಮತ್ತು ಅತ್ಯಂತ ಕುತೂಹಲಕಾರಿಯಾಗಿತ್ತು ಮತ್ತು ಇದು ವಿಭಿನ್ನವಾಗಿತ್ತು. 11 ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಲದ ಬಿಗ್ ಬಾಸ್ ಮಿಡ್ ಡೇ ಎಲಿಮಿನೇಷನ್ ಗೌರವ ಪೂರ್ವಕವಾಗಿತ್ತು ಮತ್ತು ಅತ್ಯಂತ ಚೆನ್ನಾಗಿತ್ತು. ಹೇಗೋ ಮಲಗದವನಿಗೆ ಗಂಟು ಮೂಟೆ ಕಟ್ಕೊಂಡು ಎದ್ದು ಹೋಗಿ ಎನ್ನುವಂತ ರೀತಿಯಲ್ಲಿ ಅದು ಗೌರವ ಪೂರ್ಣವಾದಂತ ಒಂದು ವಿದಾಯ ಎನ್ನುವಂತಿತ್ತು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಅವರು ಊಟವನ್ನು ಕೊಟ್ಟರು. ಊಟ ಕೊಟ್ಟ ನಂತರ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಪ್ರೀತಿಯ ಒಂದು ಲೆಟರ್ ಅನ್ನು ಕೊಟ್ಟರು. ಆ ಲೆಟರ್ ಅನ್ನು ಓದಿದ ನಂತರ ಎಲ್ಲವೂ ಶಾಂತವಾದ ನಂತರ ಇನ್ನೇನು ಮಲಗುವ ಹೊತ್ತಿಗೆ ಒಂದು ಸಂದೇಶ ಬರುತ್ತೆ. ನಿಮ್ಮ ಈ ಕೆಲವೊಬ್ಬರಲ್ಲಿ ಒಬ್ಬ ಅಭ್ಯರ್ಥಿಯಲ್ಲಿ ನಿಮ್ಮ ಈಗಿನ ಒಂದು ಬಿಗ್ ಬಾಸ್ ಪ್ರಯಾಣ ಮುಕ್ತಾಯವಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಧನುಶ್ವರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಆಕ್ಟಿವಿಟಿ ರೂಮಿಗೆ ಬರಬೇಕು ಎನ್ನುವಂತ ಒಂದು ಆದೇಶವನ್ನು ಕೊಟ್ಟು 6 ಜನರನ್ನ ಸಾಲಾಗಿ ಕೂರಿಸಿದ ನಂತರ ಅಲ್ಲಿಂದ ಯಾರು ಒಂದು ಡೋರ್ ನಲ್ಲಿ ಹೊರಗೆ ಹೋಗ್ತಾರೆ, ಯಾರು ಅಲ್ಲಿಂದ ಮನೆಯೊಳಗೆ ಬರ್ತಾರಲ್ಲ ಅವರು ಸೇಫ್ ಆಗ್ತಾರೆ ಮತ್ತು ಮತ್ತೊಂದು ಕಡೆ ಹೋದ್ರೆ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಲಾಗುವುದು ಎನ್ನುವಂತ ಮಾತನ್ನ ರೂಲ್ಸ್ ಪ್ರಕಾರ ಹೇಳಿರ್ತಾರೆ. ಹಾಗಾಗಿ 6 ಜನರ ಆಕ್ಟಿವಿಟಿ ರೂಮ್ ಅಲ್ಲಿ ಕೂತಾಗ ಮೊದಲು ರಕ್ಷಿತಾ ಶೆಟ್ಟಿ ಅವರನ್ನು ಕರೀತಾರೆ. ಅದಾದ ನಂತರ ಅವರನ್ನ ಕಾನ್ಫರೆನ್ಸ್ ರೂಮಿಗೆ ಹೋಗಿ ಕೂರಿಸಲಾಗುತ್ತೆ. ಅದನ್ನು ತೋರಿಸಿದ್ದಾರೆ. ಕೆಲವು ನಿಮಿಷಗಳ ಕಾಲ ಅವರನ್ನ ಮತ್ತೆ ಬೆಲ್ ಹೊಡೆದು ಮತ್ತೊಂದು ಬಾಗಿಲು ಓಪನ್ ಆಗುತ್ತೆ. ಆ ಬಾಗಿಲು ನೋಡಿದ್ರೆ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಆಗುತ್ತೆ. ಅದಾದ ನಂತರ ಅವರ ಒಂದು ಫೋಟೋವನ್ನ, ಅಂದ್ರೆ ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಯ ಫೈನಲ್ ಅನ್ನು ತಲುಪಿದಂತ ವ್ಯಕ್ತಿಯಾಗಿ ಅವರು ಗುರುತು ಮಾಡ್ಕೊಳ್ತಾರೆ. ಹಾಗಾಗಿ ಅವರ ಫೋಟೋ ಕೂಡ ಅಲ್ಲಿ ಇಡಲಾಗತ್ತೆ. ತುಂಬಾ ಖುಷಿ ಆಗುತ್ತೆ. ಧನುಷ್ ಅವರು ಅವ್ರನ್ನ ವೆಲ್ಕಮ್ ಮಾಡ್ತಾರೆ ಮತ್ತು ಕೆಲವೊಂದು ವಿಷಯಗಳನ್ನ ಕೇಳ್ತಾರೆ. ಅದಾದ ನಂತರ 2ನೇ ವ್ಯಕ್ತಿಯಾಗಿ ಗಿಲ್ಲಿ ಅವ್ರನ್ನ ಕರೆಯಲಾಗುತ್ತೆ. ಗಿಲ್ಲಿ ಅವ್ರು ನೀವು ಹೊರಗೆ ಬರ್ಬಹುದು ಎನ್ನುವಂತ ವಿಷಯವನ್ನು ಕರೆದಾಗ ಗಿಲ್ಲಿಗೆ ಶಾಕ್ ಆಗುತ್ತೆ. ಎಲ್ಲಿ ಕಳಿಸ್ತಾರೆ, ಹೊರಗೆ ಕಳಿಸ್ತಾರೆ, ಒಳಗೆ ಕಳಿಸ್ತಾರೆ ಅನ್ನೋದು. ಅವರನ್ನ ಆಕ್ಟಿವಿಟಿ ರೂಮ್ ಇಂದ ಸ್ಟೋರ್ ರೂಮ್ ಕಳಿಸಲಾಗುತ್ತೆ. ಅಲ್ಲಿ ತಲೆ ಕೆಡಿಸ್ಕೊಂಡು ಏನಾಗುತ್ತೆ ಸ್ಟೋರ್ ರೂಮ್ಗೆ ಕೂಡಿಸಿರುವಂತ ಒಂದು ಸ್ವಲ್ಪ ಭಾವನೆಯಲ್ಲಿ ಕೂಡ್ತಾರೆ. ಅದಾದ ನಂತರ ಅವರನ್ನ ಬೆಲ್ ಹೊಡೆದು ಬಿಗ್ ಬಾಸ್ ಮನೆಯ ಒಳಗಡೆ ಕರೆಯಲಾಗತ್ತೆ. ಹಾಗಾಗಿ ಅವರು ಕೂಡ ಸೇಫ್ ಎನ್ನುವಂತ ಒಂದು ಸಂದೇಶ ಬಿಗ್ ಬಾಸ್ ಮನೆಯವರು ಕೊಡ್ತಾರೆ. ಜೊತೆಗೆ ಕುಣಿದು ಕುಪ್ಪಳಿಸ್ತಾರೆ, ಒಂಥರ ಬೌಲಿಂಗ್ ಹಾಕ್ತಾರಲ್ಲ ಆ ತರ ಕೂಡ ಮಾಡ್ತಾರೆ. ಅಂದ್ರೆ ಅದು ನ್ಯಾಚುರಲ್, ಅವರು ಸೇವ್ ಆಗ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. 3ನೇದಾಗಿ ಅಶ್ವಿನಿ ಅವ್ರನ್ನ ಕರೀತಾರೆ. ಅಶ್ವಿನಿನೂ ಕೂಡ ನೇರವಾಗಿ ಬಿಗ್ ಬಾಸ್ ಮನೆ ಒಳಗಡೆ ಸೇರಿಸಲಾಗುತ್ತೆ. ಅವರು ಕೂಡ ಬಂದು ದೇವರಿಗೆ ಪೂಜೆ ಮಾಡಿ ಅದಾದ ನಂತರ ಕುಣಿದು ಕುಪ್ಪಿಸ್ತಾರೆ. ರಕ್ಷಿತ್ ಶೆಟ್ಟಿ ಅವ್ರನ್ನ ಹಗ್ ಮಾಡ್ತಾರೆ. ಎಲ್ಲವೂ ಕೂಡ ಓಕೆ. ಅದಾದ ನಂತರ ರಘು ಅವ್ರನ್ನ ಕರೀತಾರೆ. ರಘು ಅವ್ರನ್ನ ಕರೆದಾಗ ರಘು ಅವ್ರು ಹೇಳ್ತಾರೆ, ಮನೆಗೆ ಹೋಗ್ತೀನೋ ಅಥವಾ ಹೊರಗೆ ಹೋಗ್ತೀನೋ ಗೊತ್ತಿಲ್ಲ, ನೋಡುವ, ಎಲ್ಲಾದ್ರೂ ಸಿಗ್ತೇನೆ, ಒಳ್ಳೇದಾಗ್ಲಿ ಅಂತ ಮಾತು ಹೇಳಿ ಅವರನ್ನು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರೆ. ಅವರನ್ನು ಕೂಡ ನೀವು ಸೇಫ್ ಆಗಿದ್ದೀರಿ, ನಿಮ್ಗೆ ಕಾಂಗ್ರೆಸ್ ಎನ್ನುವಂತ ಒಂದು ಸಂದೇಶವನ್ನ ಬಿಗ್ ಬಾಸ್ ಹೇಳ್ತಾರೆ. ಅಷ್ಟಕ್ಕೆ 4 ಜನ ಆಯ್ತು. ರಕ್ಷಿತಾ ಶೆಟ್ಟಿ, ಗಿಲ್ಲಿ, ಅಶ್ವಿನಿ ಮತ್ತು ರಘು ಅವರಾಯ್ತು. ಇನ್ನು 2 ಉಳಿಕೊಳ್ತಾರೆ, ಧ್ರುವಂತ್ ಮತ್ತು ಕಾವ್ಯ. ಕಾವ್ಯಗೆ ಸ್ವಲ್ಪ ಗೊತ್ತಾಯ್ತು ತಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬಹುದು. ಯಾಕಂದ್ರೆ ಅವರಿಗೆ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಸ್ವಲ್ಪ ಹೊರಗೆ ಹೋಗ್ತೇನೆ ಅನ್ನುವಂತ ವಿಷಯ ಅವರಿಗೆ ಗೊತ್ತಾಯ್ತು. ಧ್ರುವಂತ್ ಅವರಿಗೆ ತಾನು ಬಿಗ್ ಬಾಸ್ ಮನೆ ಒಳಗಡೆ ಈಗ ಅಲ್ಲಿ ಹೋಗ್ಬೇಕಿತ್ತು ಎನ್ನುವಂತ ಒಂದು ಆತ್ಮವಿಶ್ವಾಸ ಇತ್ತು. ಆದ್ರೆ ಇಬ್ರು ಕೂಡ ಬೇಸರ ಇತ್ತು. ಆದ್ರೆ ಯಾವಾಗ ಧ್ರುವಂತ್ ಅವರನ್ನ ಕರೆದ್ರಲ್ಲ, ಧ್ರುವಂತ್ ಎನ್ನುವಂತ ಮಾತು ಕೇಳಿದಾಗ ರಕ್ಷಿತಾ ಶೆಟ್ಟಿ ಕಾವ್ಯ ಅವರಿಗೆ ಸಿಕ್ಕಾಪಟ್ಟಿ ಬೇಸರ ಆಗತ್ತೆ. ಆದ್ರೆ ಎಲ್ಲೂ ತೋರಿಸ್ಕೊಳ್ಳಂಗಿಲ್ಲ. ಆಮೇಲೆ ಕೊನೆಯ ಮಾತನ್ನು ಕೂಡ ಕಾವ್ಯ ಅವರಿಗೆ ಹೇಳ್ತಾರೆ. ಕಾವ್ಯ ಅವ್ರನ್ನ ಹೇಳಿದಾಗ, ಇಲ್ಲ, ನಾನು ಇಲ್ಲಿ ತನಕ ತುಂಬಾ ಚೆನ್ನಾಗಿದ್ದೇನೆ ಮತ್ತು ನನಗೆ ಯಾವುದೇ ಬೇಸರ ಇಲ್ಲ ಮನೆ ಹೋಗ್ಲಿಕ್ಕೆ, ಮನೆಗೆ ಹೋದ್ರೂ ಖುಷಿಯಾಗಿರ್ತೇನೆ, ಬಿಗ್ ಬಾಸ್ ಮನೆಗೆ ವಾಪಸ್ ಬಂದ್ರು ಖುಷಿಯಾಗಿರ್ತೇನೆ, ಥ್ಯಾಂಕ್ ಯು ಬಿಗ್ ಬಾಸ್ ಎನ್ನುವಂತ ಮಾತನ್ನು ಹೇಳ್ತಾರೆ. ಆದ್ರೆ ಕಾವ್ಯರನ್ನ ಬಿಗ್ ಬಾಸ್ ಮನೆಯ ಒಳಗಡೆ ಕರೆಸುವ ಮೊದಲು ಬಿಗ್ ಬಾಸ್ ಮನೆಯ ಒಳಗಡೆ ಇದ್ದಂತ, ಅಂದ್ರೆ ಆಲ್ರೆಡಿ ಸೇಫ್ ಆಗಿದಂತ 4 ಜನ ಮತ್ತು ಧನುಷ್ ಅವರನ್ನ ಕೇಳ್ತಾರೆ, ನಿಮಗೆ ಆ ಇಬ್ಬರಲ್ಲಿ ಯಾರು ಬಿಗ್ ಬಾಸ್ ಮನೆಯ ಒಳಗಡೆ ಬರಬೇಕು? ಇದು ಟ್ವಿಸ್ಟ್. ನಾನು ಹೇಳಿದ್ನಲ್ಲ,
ಗಿಲ್ಲಿಯ ಆಸೆಯಂತೆ ಬಿಗ್ ಬಾಸ್ ಮನೆಯಿಂದ ಧ್ರುವಂತ್ ಔಟ್ ಎನ್ನುವಂತ ಮಾತು ಹೇಳಿದೆ. ಇದಕ್ಕೆ ಗಳಗಳನ್ನ ಎತ್ತ ಅಶ್ವಿನಿ ಯಾಕಂತ ಹೇಳ್ತೇನೆ. ಕೇಳಿದಾಗ ಧನುಷ್ ಅವ್ರನ್ನ ಕೇಳ್ತಾರೆ. ಧನುಷ್ ಅವರು ಕೂಡ ಕಾವ್ಯ ಅವರು ಇರಬೇಕು, ವ್ಯಾಲಿಡ್ ರೀಸನ್ ಕೊಡ್ಬೇಕಾಗತ್ತೆ. ಕಾವ್ಯ ಇರ್ಬೇಕಂತ ಅಲ್ಲ, ಅದು ಯಾಕೆ ಇರಬೇಕು, ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ. ಡಿಸಿಷನ್ ಮೇಕಿಂಗ್ ಚೆನ್ನಾಗಿತ್ತು ಅದು ಹೇಳ್ತಾರೆ. ಎರಡನೇದಾಗಿ ಅಶ್ವಿನಿ ಅವ್ರನ್ನ ಕೇಳ್ತಾರೆ. ಇಲ್ಲ ಧ್ರುವಂತ್ ಅವರು ಚೆನ್ನಾಗಿ ಆಡ್ತಾರೆ, ಧ್ರುವಂತ್ ಅವರು ಚಪ್ಪಾಳಿ ಸಿಕ್ಕಿದೆ ಅದು ಇದೆಲ್ಲ ಹೇಳ್ತಾರೆ. ಮೀನ್ಸ್ ರೀಸನ್ ಅನ್ನ ಕೊಡ್ತಾರೆ. ಹಾಗಾಗಿ ಅವರು ಬಿಗ್ ಬಾಸ್ ಮನೆಯ ಫೈನಲ್ ಆಗಿರ್ಲಿಕ್ಕೆ ಅವರು ಅರ್ಹರು ಏನಂತ ಮಾತನಾಡ್ತಾರೆ. ರಘುವರ್ ಕೇಳಿದಾಗ ರಘುವರು ಕೂಡ ಅನ್ಎಕ್ಸ್ಪೆಕ್ಟೆಡ್ ಧ್ರುವಂತ್ ಅವರು ಇರಬೇಕು, ಅವರು ಮನೆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ, ತಪ್ಪನ್ನು ತಿದ್ದುಕೊಂಡು ಮಾಡುವಂತ ಒಂದು ಕೆಪಾಸಿಟಿ ಅವರಿಗೆ, ಹಾಗಾಗಿ ಧ್ರುವಂತ್ ಅವರು ಇರಬೇಕು ಅನ್ನುವಂತ ಮಾತಾಡ್ತಾರೆ. ಆಸ್ ಯೂಶುವಲ್ ರಕ್ಷಿತಾ ಶೆಟ್ಟಿ ಕಾವ್ಯ ಇರ್ಬೇಕಂತ ಹೇಳ್ತಾರೆ. ಇನ್ನು ಗಿಲ್ಲಿ ಹೇಳ್ತಾರೆ ಇಲ್ಲ ಕಾವ್ಯ ಇರಬೇಕು, ಧ್ರುವಂತ್ ಹೋಗಬೇಕು, ಕಾವ್ಯ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾನು ಅವರ ಜೊತೆ ತುಂಬಾ ಸ್ನೇಹದಿಂದ ಇದ್ದೇನೆ, ಆದ್ರೆ ಎಲ್ಲಿಯೂ ಕೂಡ ಅವರು ಆತುರದಿಂದ ಯಾವುದೇ ನಿರ್ಣಯವನ್ನು ಕೈಗೊಳ್ಳಲ್ಲ. ಅವರಿಗೆ ಯೋಚನೆ ಮಾಡುವಂತ ಶಕ್ತಿ ಇದೆ. ಆಟದಲ್ಲಿ ಅಪೋಸಿಟ್ ವ್ಯಕ್ತಿ ಫಿಸಿಕಲಿ ಸ್ಟ್ರೆಂತ್ ಇದ್ರು ಕೂಡ ಅವರು ಸಲೀಸಾಗಿ ಸೋಲನ್ನು ಒಪ್ಕೊಳ್ಳಲ್ಲ. ಹಾಗಾಗಿ ಕಾವ್ಯ ಎನ್ನುವಂತ ಒಬ್ಬ ಕಂಟೆಸ್ಟೆಂಟ್, ಸೂಪರ್ ಕಂಟೆಸ್ಟೆಂಟ್ ಮನೆಯೊಳಗೆ ಇರಬೇಕು ಎನ್ನುವಂತ ಮಾತನ್ನು ಹೇಳಿ ಪರೋಕ್ಷವಾಗಿ ಧ್ರುವಂತ್ ಅವರು ಮನೆಯಿಂದ ಹೊರಗೋದ್ರೆ ಒಳ್ಳೇದು ಎನ್ನುವಂತ ಮಾತು ಹೇಳ್ತಾರೆ. ಅದಾದ ನಂತರ ಕಾವ್ಯ ಅವರು ಬರ್ತಾರೆ, ಅವರು ಸೀದಾ ಮನೆಯೊಳಗೆ ಬರ್ತಾರೆ. ಅವರಿಗೆ ಒಂಥರ ಖುಷಿ ಇರುತ್ತೆ ಮನೆಯೊಳಗೆ ಬಂದು ಖುಷಿ. ಆದ್ರೆ ಎಲ್ಲಿಯೂ ಕೂಡ ಕಾವ್ಯ ಮತ್ತು ಗಿಲ್ಲಿ ಹಗ್ ಮಾಡೋದಾಗ್ಲಿ ಶೇಕ್ ಹ್ಯಾಂಡ್ ಮಾಡೋದು ಎಲ್ಲೂ ತೋರಿಸಿಲ್ಲ. ಕಾವ್ಯ ಬಂದ್ಕೊಂಡು ಧನುಷೂರಿ ಹಗ್ ಮಾಡ್ತಾರೆ, ಬೇರೆ ಬೇರೆ ಹಗ್ ಮಾಡ್ತಾರೆ. ಆದ್ರೆ ಕಾವ್ಯ ಅವರನ್ನ ವೆಲ್ಕಮ್ ಮಾಡ್ಲಿಕ್ಕೆ ಅಶ್ವಿನಿ ಬರ್ಲೇ ಇಲ್ಲ. ಅವರು ಧ್ರುವಂತ್ ಬರ್ತಾರೆ ಅನ್ನುವಂತ ವಿಶ್ವಾಸವಿತ್ತು, ಆದ್ರೆ ಧ್ರುವಂತ್ ಬರ್ಲಿಲ್ಲ. ಅತ್ರು ಇಲ್ಲಿ ಸ್ವಲ್ಪ ಮಟ್ಟಿನ ಖುಷಿ ಇತ್ತು. ರಘು, ಗಿಲ್ಲಿ, ರಕ್ಷಿತಾ ಶೆಟ್ಟಿ, ಧನುಷ್ ಅವರಿಗೆ ಸ್ವಲ್ಪ ಖುಷಿ ಇತ್ತು. ಎಲ್ಲರನ್ನು ಕೂಡ ಮಾತಾಡಿಸಿದ್ರು ಕಾವ್ಯ. ಆದ್ರೆ ಎಲ್ಲೂ ಕೂಡ ಗಿಲ್ಲಿಯನ್ನ ಮಾತಾಡಿಸಿ ತಪ್ಪಿಕೊಳ್ಳೋದು, ಖುಷಿ ಆಯ್ತು, ಥ್ಯಾಂಕ್ ಯು ಏನು ಹೇಳುವಂತದ್ದು ತೋರಿಸಿಲ್ಲ. ಲಿವಿಂಗ್ ಏರಿಯಾದಲ್ಲಿ ನೈಟ್ ಕೂತ್ಕೊಂಡು ಹರಟೆ ಮಾಡುವಾಗ ತೋರಿಸಬಹುದು, ಆದ್ರೆ ಸದ್ಯ ಮಟ್ಟಿಗೆ ಯಾವ್ದನ್ನು ತೋರಿಸಿಲ್ಲ. ಅಷ್ಟರ ಮಟ್ಟಿಗೆ ಕಾವ್ಯ ಪ್ರೀ ಪ್ರಾಡಕ್ಟ್ ಎನ್ನುವಂತ ಒಂದು ಪಟ್ಟದಿಂದ ಹೊರಗೆ ಬರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಟಾಪ್ 6 ನಲ್ಲಿ ಇದ್ರೆ ಅವರು ಸಾಟರ್ಡೆ ತನಕ ಸೇಫ್ ಆಗಿದ್ದಾರೆ. ಸಂಡೇ ಮೊದಲ ಹಂತವಾಗಿ 6 ಗಂಟೆಗೆ ಸ್ಟಾರ್ಟ್ ಆದ್ರೆ ಯಾರು ಒಂದಿಬ್ಬರನ್ನ ಬೇಗ ಕಳಿಸಬಹುದು. ಅಂದ್ರೆ ರವಿವಾರ, ಶನಿವಾರ ಯಾವುದೇ ಕಾರಣಕ್ಕೂ ಒಬ್ಬರನ್ನ ಕಳಿಸುವಂತ ವಿಚಾರ ಇಲ್ಲ. ಒಬ್ಬರನ್ನ ಕಳಿಸಬಹುದು. ರವಿವಾರ 5 ಜನರನ್ನ ಇಟ್ಕೊಳ್ಬಹುದು, ಅಥವಾ ರವಿವಾರ 6 ಜನರ ಪೈಕಿ ಒಬ್ಬೊಬ್ಬರನ್ನ ಎಲಿಮಿನೇಟ್ ಮಾಡಿ ಕೊನೆಗೆ ಇಬ್ಬರನ್ನ ಇಟ್ಕೊಳ್ಬಹುದು. ಅಂದ್ರೆ ತುಂಬಾ ಹೊತ್ತಾಗಲ್ಲ, 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಒಬ್ಬರನ್ನ ಎಲಿಮಿನೇಟ್ ಮಾಡಿ ಅವರನ್ನ ಮಾತಿಗೆ ಕೂರಿಸ್ಕೊಂಡು ಬಹಳ ಟೈಮ್ ಆಗಲ್ಲ. ಹಾಗಾಗಿ ರವಿವಾರ ಜನವರಿ 18ರಂದು ಎಲ್ಲರನ್ನು ಮಾತಾಡಿಸುವಂತ ಒಂದು ವಿಧಾನ ಅಥವಾ ಆಯ್ಕೆ ಬಿಗ್ ಬಾಸ್ ಮುಂದೆ ಇದೆ. ಯಾಕಂದ್ರೆ ಇನ್ನು ಗುರುವಾರ, ಶುಕ್ರವಾರ, ನಾಡಿದ್ದು ಅಂದ್ರೆ ಜನವರಿ 16ಕ್ಕೆ ಶೂಟ್ ಇದೆ. ಅಂದ್ರೆ ಈ ಡಾನ್ಸ್ ಪ್ರೋಗ್ರಾಮ್ಗಳ ಶೂಟ್ ಕೂಡ ಇದೆ. ಅಲ್ಲಿ ಧ್ರುವಂತ್ ಅವರಿಗೆ ಮಾತನಾಡಿಸಿ ಅವರ ಒಂದು ಎಪಿಸೋಡ್ ಕೂಡ ಶೂಟ್ ಆಗುತ್ತೆ. ಹಾಗಾಗಿ ಬಿಗ್ ಬಾಸ್ 6 ಜನರಿಗೆ ಹೇಗೆ ಮಾತಾಡಿಸೋದು ಎಲ್ಲೂ ಕೂಡ ಸಲೀಸಾಗತ್ತೆ. ಆದ್ರೆ ಗಿಲ್ಲಿ ಆಸೆಯಂತೆ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೋಗಿದ್ದಾರೆ ಮತ್ತು ಅಶ್ವಿನಿ ಅವರಿಗೆ ಇದೀಗ ಒಂದು ಹಂತಕ್ಕೆ ಸೋಲಾಗಿದೆ ಅಂತ ಹೇಳ್ಬಹುದು. ಕಿಚ್ಚನ ಚಪ್ಪಾಳೆ ಪಡೆದುಕೊಂಡ ಧ್ರುವಂತ್ ಮನೆಯಿಂದ ಹೊರಗೋದ ಮೇಲೆ ನಾನು ಕೂಡ ಚಪ್ಪಾಳೆ ಪಡ್ಕೊಂಡಿದ್ದೇನೆ, ಅದಕ್ಕೇನು ಬೆಲೆ ಇಲ್ವಾ ಎನ್ನುವಂತ ಒಂದು ಕೊರಗು, ಒಂದು ಹಿನ್ನಡೆ, ಒಂದು ಮಾನಸಿಕ ಹಿನ್ನಡೆ ಇದೀಗ ಅಶ್ವಿನಿ ಅವರನ್ನು ಕೂಡ ಕಾಡ್ತಿದೆ. ಅವರೆಲ್ಲ ತಿಳ್ಕೊಂಡ್ರು ಇಲ್ಲ ಕಿಚ್ಚನ ಚಪ್ಪಾಳೆ ಸಿಕ್ಬಿಟ್ಟಿದೆ, ನಾವು ವರ್ಲ್ಡ್ ಕಪ್ ಗೆದ್ಬಿಟ್ಟಿದ್ದೇವೆ ಅನ್ನುವಂತ ಒಂದು ಆತ್ಮವಿಶ್ವಾಸದಲ್ಲಿದ್ರು. ಆದ್ರೆ ಕಿಚ್ಚನ ಚಪ್ಪಾಳೆ ಇದೀಗ ಯೂಸ್ ಆಗ್ತಾ ಇಲ್ಲ. ನಮ್ಮನ್ನ ಸುಖ ಸುಮ್ಮನೆ ಹೊಗಳಲಿಕ್ಕೆ, ಮನೆಯಿಂದ ಹೊರಗೆ ಕಳಿಸ್ಲಿಕ್ಕೆ ಕಿಚ್ಚನ ಚಪ್ಪಾಳೆ ಕೊಟ್ಟ ಎನ್ನುವಂತೂ ಕೂಡ ಇದೀಗ ಅಶ್ವಿನಿ ಅವರನ್ನ ಬಲವಾಗಿ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಟಾಸ್ಕ್ ಇರಲ್ಲ, ಆದ್ರೆ ಯಾರಿಗೆ ಎಷ್ಟು ವೋಟ್ ಬರುತ್ತೆ ಅಂತ ಕೂಡ ನೋಡ್ಬೇಕಾಗಿದೆ. ಈ ಬಿಗ್ ಬಾಸ್ ಸ್ವಲ್ಪ ಕುತೂಹಲಕಾರಿಯಾಗಿದೆ ಇಲ್ಲಿ ತನಕ ನೋಡ್ತಾ ಬಂದಾಗೆ. ಮುಂದೆ ರಿಸಲ್ಟ್ ನೋಡಿದಾಗ ಅದು ನಿಯರ್ ಅಂದ್ರೆ ಏನಾಗಬಹುದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.